ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಬನ್ನಿ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ತಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಇವತ್ತು ನಾವು 100 ಬಿರಿಯಾನಿ ಮಾಡ್ತಾಯಿದ್ದೀವಿ, ಹಾಗಾಗಿ ನಂದು ಆನಿಯನ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಆನಿಯನ್ ಸ್ವಲ್ಪ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆನಿಯನ್ ಬ್ರೌನ್ ಕಲರ್ ಆಗ್ತಾ ಇದ್ದಂಗೆ ನೋಡಿ, ಆಲ್ಮೋಸ್ಟ್ ಎಲ್ಲ ಆನಿಯನ್ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ಬ್ರೌನ್ ಕಲರ್ ಆಗ್ತಾ ಇದ್ದಂಗೆ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಹಂಗೆ ಸೌತೆ ಮಾಡ್ಕೊಂಡು ಅದನ್ನು ನೀಟಾಗಿ ಟೊಮೆಟೊ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾವು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿಲ್ ಬರಬೇಕು ಆಚೆಗಡೆ. ಕುಕ್ ಆದಮೇಲೆ ಆಯಿಲ್ ಬಿಡುತ್ತೆ. ಆಯಿಲ್ ಬರ್ತಾಯಿದೆ ನೋಡಿ. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಗ್ರೀನ್ ಚಿಲ್ಲಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ನಾವು ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ನ್ಯಾಚುರಲ್ ಕಲರ್ ಕೊಡುತ್ತೆ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ನ್ಯಾಚುರಲ್ ಕಲರಲ್ಲಿ ಮಾಡ್ತಾ ಇರೋದು. ಅಜಿನೋಮೋಟೊ ಏನೂ ಆಗ್ತಾಯಿಲ್ಲ ಇದಕ್ಕೆ. ಇದರಲ್ಲಿ ಹೋಲ್ ಸ್ಪೈಸಸ್ ಯಾವುದು ನಾವು ಯೂಸ್ ಮಾಡಿಲ್ಲ, ಎಲ್ಲ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡಿದ್ದೀವಿ. ಹೋಲ್ ಸ್ಪೈಸಸ್ನ ಫಸ್ಟು ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬಿರಿಯಾನಿಯಲ್ಲಿ ಹೋಲ್ ಸ್ಪೈಸಸ್ ಯಾರೂ ತಿನ್ನಲ್ಲ, ತೆಗೆದು ಸೈಡಿಗೆ ಬಿಸಾಕ್ತಾರೆ. ಹಾಗಾಗಿ ಏನಕ್ಕೆ ಬಿರಿಯಾನಿಗೆ ನಾವು ಹೋಲ್ ಸ್ಪೈಸಸ್ ಹಾಕಬೇಕು, ಅವಶ್ಯಕತೆ ಇಲ್ಲ. ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದರಲ್ಲಿ ಸೋಂಪು, ಕಲ್ಲುವ ಯೂಸ್ ಮಾಡೋದ್ರಿಂದ ನಿಮಗೆ ನಾಟಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫಸ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ವಿ, ಅದಾದಮೇಲೆ ಧನಿಯಾ ಪೌಡರು, ಅದಾದಮೇಲೆ ಗರಂ ಮಸಾಲ, ಈಗ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಹೋಮ್ ಮೇಡ್ ಮಸಾಲಾಸೇ ಯೂಸ್ ಮಾಡ್ತಾ ಇರೋದು. ಈಗ ಹಳದಿ ಪೌಡರ್ ಹಾಕ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಬೇಕು. ಮಸಾಲ ಮಿಕ್ಸ್ ಆಗಿಲ್ಲ ಅಂದರೆ ಗಂಟು ಹಂಗೆ ಇರುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಚಿಕನ್ ಮಸಾಲ ಆ್ಯಡ್ ಮಾಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಣ್ಣೆ ಬಿಡಬೇಕು ಆಚೆಗಡೆ. ಎಣ್ಣೆ ಬರುತ್ತೆ ನೋಡ್ಕೊಳ್ಳಿ, ಈಗ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಕುಕ್ ಆಗಬೇಕು ಮಸಾಲೆ ನೀವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ ಬಿರಿಯಾನಿಗೆ. ನೋಡಿ, ಈಗ ಎಣ್ಣೆ ಬಿಟ್ಟಿದೆ ಆಲ್ರೆಡಿ. ಈಗ ಚಿಕನ್ ಆ್ಯಡ್ ಮಾಡ್ಕೊಬೋದು. ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚಿಕನ್ನು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ಕೊಂಡ್ವಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ನು ಲೈಟಾಗಿ ಫ್ರೈ ಆಗಬೇಕು. ಫ್ರೈ ಆದಾಗ ಅದರಿಂದನೇ ನೀರು ಬರುತ್ತೆ, ಜ್ಯೂಸಿ. ಸೊ ಆಗ ನೀವು ನೆಕ್ಸ್ಟು ನೀರು ಆ್ಯಡ್ ಮಾಡ್ಕೊಬೋದು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ನೋಡಿ, ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಬಿಟ್ಕೊತಾ ಇದೆ, ಚಿಕನ್ ನೀರು. ಸೊ ಜ್ಯೂಸಿಯಾಗಿರುತ್ತೆ ಚಿಕನ್ನು, ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀರು ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಕುದಿಯೋಕೆ ಬಿಟ್ಟ ಮೇಲೆ ನೀವು ರೈಸ್ ಹಾಕಬೇಕು. ಚಿಕನ್ನು ಚೆನ್ನಾಗಿ ಮಸಾಲ ಹಿಡಿದಿರುತ್ತೆ. ನಾವಿಲ್ಲಿ 1:1 ವಾಟರ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ಚೆನ್ನಾಗಿ ಕುದ್ದಿದೆ. ಈಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ರೈಸ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದರಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು ಚೂರು ತಳ ಹಿಡ್ದಿರಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ. ತಳ ಹಿಡಿದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ. ತಳ ಹಿಡಿಯೋಕ್ಕೆ ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಬೇಯಿಸ್ತಾ ಇರಬೇಕು. ಅದೇ ಥರ ತಿರುಗಿಸ್ಕೊಡ್ತಾ ಇರಬೇಕು. ನೀವು ಎಷ್ಟು ಚೆನ್ನಾಗಿ ತಿರುಗಿಸ್ಕೊಡ್ತೀರೋ ತಳ ಹಿಡಿಸ್ದೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಆಗ್ತಾಯಿದೆ. ಆಯಿತು, 50% ಬಾಯ್ಲ್ ಆಗಿದೆ ಈಗ ರೈಸು. ಒಂದು ಸತಿ ಟೇಸ್ಟ್ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಆಗೋಯ್ತು. ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಫುಲ್ ಅಂದರೆ ಸ್ವಲ್ಪ ಒಂದು 10% ಇದ್ದಂಗೆ ನೀವು ದಮ್ ಹಾಕ್ಕೊಳ್ಳಿ.
ಈಗ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ತುಪ್ಪ ಹಾಕ್ಬಿಟ್ಟು ಫೈನಲ್ ಟಚ್ಗೆ ತುಪ್ಪ ಹಾಕ್ಬಿಟ್ಟು ದಮ್ ಹಾಕ್ತೀವಿ. ಆದಮೇಲೆ ಈಗ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಒಂಚೂರು ನೀರಿಲ್ಲ, ರೈಸ್ ಎಲ್ಲ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಮೇಲೆ ಇರೋ ಮಸಾಲಾನ ಒಂದು ಸತಿ ತಿರುಗಿಸ್ಕೊಡ್ಬೇಕು ಫುಲ್ಲು ನೀಟಾಗಿ ನೋಡಿ. ಕೆಳಗಡೆಯಿಂದ ಬಿರಿಯಾನಿ ತೆಗೆದ್ರು ನಮ್ಗೆ ಯಾವುದು ಸುಟ್ಟಿರೋ ಅಂಥದ್ದು ಏನೂ ಇಲ್ಲ, ತಲ ಹಿಡ್ದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ, ಉದುರುದುರಾಗಿ ಚೆನ್ನಾಗಿ ಬಂದಿದೆ ಬಿರಿಯಾನಿ ನೋಡಿ. ಕಲರ್ ನೋಡಿ, ನ್ಯಾಚುರಲ್ ಕಲರ್, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಪ್ಯೂರ್ ನಾಟಿ ಸ್ಟೈಲಲ್ಲಿದೆ ಬಿರಿಯಾನಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ, ಆರಾಮಾಗಿರುತ್ತೆ. ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ರೈಸಲ್ಲಿ ಮಸಾಲಾನೂ ಅಷ್ಟೇ ಜಾಸ್ತಿ ಓವರ್ ಮಸಾಲಾಸ್ ಇಲ್ಲ, ಎದೆ ಉರಿ ಆಗೋದು ಅಂತಾರ ಎಲ್ಲ ಏನೂ ಬರಲ್ಲ. ಈ ಥರ ಮಾಡ್ಕೊಂಡು ತಿಂದರೆ ನಾವು ಜಾಸ್ತಿ ಮಸಾಲಾಸು ಯೂಸ್ ಮಾಡಿಲ್ಲ, ಬರೀ 5 ಮಸಾಲಾಸ್ ಅಷ್ಟೇ. ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡರು, ಬ್ಲ್ಯಾಕ್ ಪೆಪ್ಪರು, ಧನಿಯಾ ಪೌಡರ್, ಇಷ್ಟೇ ಮಸಾಲಾಸ್ ಹಾಕಿ ಮಾಡಿರೋದು. ಗರಂ ಮಸಾಲ ಆಲ್ಮೋಸ್ಟ್ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲ ಹೋಲ್ ಸ್ಪೈಸಸ್ನ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಅದೇ ಗರಂ ಮಸಾಲ. ಸೂಪರ್ ಆಗೈತೆ, ತುಂಬಾ ನ್ಯಾಚುರಲ್ ಟೇಸ್ಟು, ಅಥೆಂಟಿಕ್ ಟೇಸ್ಟು. ಪೀಸ್ಗೆಲ್ಲ ಚೆನ್ನಾಗಿ ಹಿಡಿದೈತೆ, ಪೀಸಲ್ಲೆಲ್ಲ ಟೇಸ್ಟ್ ಐತೆ. ಕೆಲವೊಂದು ಬಿರಿಯಾನಿಯಲ್ಲಿ ಪೀಸ್ಗೆ ಟೇಸ್ಟೇ ಇರಲ್ಲ, ಬಟ್ ಇದು ತುಂಬಾ ಪೀಸ್ಗೂ ಟೇಸ್ಟ್ ಚೆನ್ನಾಗಿ ಹಿಡಿದೈತೆ.